ಒಬ್ಬ ವ್ಯಕ್ತಿ ನದಿಯ ದಡದಲ್ಲಿ ವಾಕ್ ಹೋಗ್ತಾ ಇರ್ಬೇಕಾದ್ರೆ ಅವನ ಕಾಲಿಗೆ ಮಳಲಿನ ಒಳಗಡೆ ಒಂದು ದಾರ ಸಿಗುತ್ತೆ. ಅವನೇನು ಮಾಡ್ತಾನೆ, ದಾರನ ಮೇಲೆ ಕೆತ್ತುತ್ತಾನೆ. ಅಲ್ಲಿ ನೋಡಿದ್ರೆ ಒಂದು ಚೀಲವನ್ನು ಊತಿಟ್ಟಿದ್ದಾರೆ ಯಾರೋ. ಆ ಚೀಲವನ್ನು ಹೊರಗಡೆ ಎತ್ತಿದ ಮಣ್ಣೆಲ್ಲ ತೆಗೆದುಬಿಟ್ಟು ಅದರೊಳಗಡೆ ಒಂದಷ್ಟು ಮಣ್ಣಿನ ಉಂಡೆಗಳಿದ್ದು, ಸುಮಾರು ಒಂದು 50 ಮಣ್ಣಿನ ಉಂಡೆಗಳಿದ್ದು. ಇದು ಯಾರಿದು ಮಣ್ಣು ಉಂಡೆಗಳನ್ನು ಈ ಥರ ಕಟ್ಬಿಟ್ಟಿದ್ದಾರಲ್ಲ ಅಂತ ಅವನೇ ಮಾಡ್ದ. ಆ ಬ್ಯಾಗನ್ನು ಹಿಡ್ಕೊಂಡ್ಬಿಟ್ಟು ವಾಕ್ ಹೋಗ್ತಾ ಇರಬೇಕಾದ್ರೆ ಒಂದೊಂದೇ ಮಣ್ಣುಂಡೆಯನ್ನು ತಗೊಂಡು ಆ ನೀರೊಳಗಡೆಗೆ ಬಿಸಾಡ್ತಾ ಹೋಗ್ತಾ ಇರಬೇಕಾದ್ರೆ ಲಾಸ್ಟಲ್ಲಿ ಒಳಗಡೆ ಎಲ್ಲ ಖಾಲಿ ಆಗ್ತಿದ್ದಾವೆ. ಇನ್ನೊಂದೇ ಒಂದಿತ್ತು, ಅದೇ ಮಾಡಿದ ಹಿಂಗೆ ಎಸಿಬೇಕಾದ್ರೆ ಕೈ ತಪ್ಪಿಬಿಟ್ಟು ಅದೇನು ಮಾಡ್ತು, ಕಲ್ಲಿನ ಮೇಲೆ ಕೆಳಗಡೆ ಬಿದ್ದುಬಿಡ್ತು. ಕಲ್ಲಿನ ಮೇಲೆ ಬಿದ್ದಾಗ ಅದು ಮಣ್ಣುಂಡೆ ಒಡೆದೋದಾಗ ಅದರೊಳಗಡೆ ಒಂದು ವಜ್ರದ ಕಲ್ಲು ಸಿಕ್ತು. ಅಯ್ಯೋ ಏನಿದು ಅಂತೇಳ್ಬಿಟ್ಟು ತೆಗೆದುಕೊಂಡು ನೋಡ್ತಾನೆ, ವಜ್ರದ ಕಲ್ಲು. ಅಯ್ಯೋ ನಾನು ಇಷ್ಟೊತ್ತಿನ ತನಕ ನಾನು ಬಿಸಾಡ್ಕೊಂಡ್ಬಂದಿದ್ದು ವಜ್ರದ ಕಲ್ಲಿನ ಉಂಡೆಗಳು. ಅಂದರೆ ನಾನು ಇದಕ್ಕಿಂತ ಮೊದಲು ಬಿಸಾಡಿರ್ತಕ್ಕಂಥದ್ದು ದಪ್ಪ ಕಲ್ಲುಗಳನ್ನು ಬಿಸಾಡಿದ್ದೀನಿ, ಯಾಕೆಂದರೆ ಉಂಡೆಗಳು ದಪ್ಪಾಗಿದ್ದು, ಇದು ಚಿಕ್ಕದು. ಅಯ್ಯೋ ನಾನು ಎಂಥ ಕೆಲಸ ಮಾಡ್ಕೊಂಬಿಟ್ಟೆ ಅಂತ ಅವನು ತುಂಬ ನೊಂದ್ಕೊತಾನೆ. ಕೊನೆಗಾದರೂ ಇದೊಂದು ಚಿಕ್ಕ ಒಂದು ಕಲ್ಲು, ವಜ್ರದ ಕಲ್ಲು ಸಿಕ್ತಲ್ಲ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ಕೊತಾನೆ. ಹಾಗೆ ನಮ್ಮ ಜೀವನದಲ್ಲಿ ಎಷ್ಟೋ ಅವಕಾಶಗಳನ್ನು ನಾವು ಒದ್ಕೊಂಬಂದಿರ್ತೀವಿ. ನನಗೆ ಇದು ಬೇಡ, ಇನ್ನು ಮುಂದಿನ ಚೆನ್ನಾಗಿರೋದು ಸಿಗುತ್ತೆ ಅಂತ ಹೇಳ್ಬಿಟ್ಟು. ಕೊನೆಗೆ ಯಾವುದು ಸಿಗದಿಲ್ಲೇ ಯಾವುದೋ ಒಂದು ಚಿಕ್ಕ ಜಾಬು, ಯಾವುದೋ ಒಂದು ಕೆಲಸವನ್ನು ಅಥವಾ ಅವಕಾಶವನ್ನು ನಾವು ಪಡ್ಕೊಳೋದಕ್ಕೆ ಹೋಗ್ತೀವಿ. ಅಯ್ಯೋ ನನಗೆ ಇದಕ್ಕಿಂತ ಅದೇ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಮಗೆ ಸಿಕ್ಕಂಥ ಅವಕಾಶಗಳನ್ನು ನಾವು ಹೆಚ್ಚು ಬಿಡೋದಕ್ಕೆ ಹೋಗಬಾರ್ದು. ಯಾರ್ಯಾರು ಅವಕಾಶ ವಂಚಿತರಾಗಿದ್ದೀರಾ ಅವರೆಲ್ಲರೂ ಕೂಡ ಕಮೆಂಟ್ ಮಾಡಿ, ಅವಕಾಶ ವಂಚಿತರಾಗಿರತಕ್ಕಂಥವ್ರು. ಮತ್ತು ಮುಂದಕ್ಕೆ ಎಲ್ಲರಿಗೂ ಕೂಡ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಅವಕಾಶವನ್ನು ವಂಚಿತ ಮಾಡ್ಕೋಬಾರ್ದು. ಜೀವನವನ್ನು ಸಿಕ್ಕಂಥ ಅವಕಾಶದಲ್ಲಿ ಮೊದಲೇ ಅವರು ಸೆಟ್ಲ್ ಆಗತಕ್ಕಂಥ ಒಂದು ಕೆಲಸವನ್ನು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ.